ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅನ್ಕೊಳ್ತೀನಿ. ಜೊತೆಗೆ ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ಶನಿವಾರ ಹಾಗೂ ನಿನ್ನೆ ಕೆಲವು ಕಂಪನಿಗಳು ನಂಬರ್ಸ್ ಅನ್ನು ಅನೌನ್ಸ್ ಮಾಡಿದ್ದು, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿಗಳದು. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮಾತಾಡ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಹಾಗೆ ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ನಾವು ಇದಕ್ಕಾಗಿ ಚಾರ್ಜ್ ಏನ್ ಮಾಡೋದಿಲ್ಲ. ಬಟ್ ಕಂಡೀಷನ್ ಏನಂದ್ರೆ ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ನಂತರ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದರೂ ಸಮಸ್ಯೆಗಳಾದ್ರೂ ಕೂಡ ಸೇಮ್ ನಂಬರ್ ಗೆ ಕಾಲ್ ಮಾಡಿ. ನಮ್ಮ ಟೀಮ್ ಇಂದ ಸಪೋರ್ಟ್ ಸಿಗುತ್ತೆ. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 126 ಪಾಯಿಂಟ್ಸ್ ಅಥವಾ 0.51% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಅಂದ್ರೆ 0.5% ಅಪ್ ಅಲ್ಲಿ ನಮ್ಮ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಹೈಲಿ ವಾಲಟೈಲ್ ಸೆಷನ್ ಇದೆ. ಫ್ಲಾಟ್ ಆಗಿ ಓಪನ್ ಆಯ್ತು, ನಂತರ ಡೌನ್ ಆಯ್ತು, ಮತ್ತೆ ನೋಡಬಹುದು ಅಪ್ ಆಯ್ತು, ಮತ್ತೆ ನೆಗೆಟಿವ್ ಆಯ್ತು, ಮತ್ತೆ ಅಪ್ ಆಯ್ತು, ಫ್ಲಾಟಿಶ್ ಆಗಿ ಟ್ರೇಡ್ ಆಯ್ತು, ಕೊನೆಯಲ್ಲಿ ಸ್ವಲ್ಪ ನೆಗೆಟಿವ್ ಕೂಡ ಆಯ್ತು. ಬಟ್ ಕೊನೆಯ ಮೂಮೆಂಟ್ ಅಲ್ಲಿ ಒಂದು ಬೌನ್ಸ್ ಬ್ಯಾಕ್ ಕಂಡು ಬಂತು. ಬಿಕಾಸ್ ಹೋಪ್ಸ್ ಇತ್ತು ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಆಗೋ ಬಗ್ಗೆ. ಎಲ್ಲಿವರೆಗೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಏನ್ ಬಂದಿರಲಿಲ್ಲ. ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆಗುವಂತ ಸಂದರ್ಭಕ್ಕೆ ಡೀಲ್ ಸಹಿ ಆಗಿದೆ ಅಂತ ಬಂತು. ಬಟ್ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನು ಬಂದಿರಲಿಲ್ಲ. ಬಟ್ ಸ್ಟಿಲ್ ಹೋಪ್ಸ್ ಮೇಲೆ ಒಳ್ಳೆ ಜಂಪ್ ಕೂಡ ನೋಡ್ಲಿಕ್ಕೆ ಸಿಕ್ತು. ನೋಡಬಹುದು ಮೋರ್ ದನ್ 200 ಪಾಯಿಂಟ್ಸ್ ಕೊನೆ ಒಂದು ಗಂಟೆಲಿ ಮಾರ್ಕೆಟ್ ಜಂಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಎಸ್ಪೆಷಲಿ ಕೊನೆ ಹಂತದಲ್ಲಿ ಟ್ರೇಡ್ ಡೀಲ್ ಹೋಪ್ಸ್ ಮೇಲೆ. ಏನು ಸೆನ್ಸೆಕ್ಸ್ ಅಲ್ಲಿ ಇಲ್ಲೂ ಕೂಡ ನೋಡಬಹುದು 319 ಪಾಯಿಂಟ್ಸ್ 0.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಅಷ್ಟೇ ಕೊನೆ ಹಂತದಲ್ಲಿ ನೋಡಿದ್ರೆ ನಿಯರ್ಲಿ 700 ಪಾಯಿಂಟ್ಸ್ ಅಪ್ ಆಗಿದೆ ಸೆನ್ಸೆಕ್ಸ್ ಕೂಡ. ಒಟ್ಟಿನಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಕೊನೆ ಹಂತದಲ್ಲಿ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನೋಡಬಹುದು ಎಲ್ಲ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಕೂಡ ಇವತ್ತು ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ನಿಫ್ಟಿ ನೆಕ್ಸ್ಟ್ 50 0.66% ಅಪ್ ಆಗಿದೆ. ಹಾಗೆ ನಿಫ್ಟಿ 100 ಅಲ್ಲಿ 0.53% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 200 0.54% ಪಾಸಿಟಿವ್ ಇದೆ. ಹಾಗೆ ನಿಫ್ಟಿ 500 0.5% ಪಾಸಿಟಿವ್ ಇದೆ. ಅಂದ್ರೆ 0.5% ಅಥವಾ ಅಬೋವ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ. ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನೋಡಬಹುದು 0.51% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮಿಡ್ ಕ್ಯಾಪ್ 100 0.59% ಪಾಸಿಟಿವ್ ಇದೆ. ಹಾಗೆ ಮಿಡ್ ಕ್ಯಾಪ್ 150 0.53% ಪಾಸಿಟಿವ್ ಇದೆ. ಅಂದ್ರೆ ಇಲ್ಲೂ ಕೂಡ ಮೋರ್ ದನ್ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು. ಏನು ಸ್ಮಾಲ್ ಕ್ಯಾಪ್ 50 0.71% ಅಪ್ ಆಗಿದೆ. ಸ್ಮಾಲ್ ಕ್ಯಾಪ್ 100 0.41% ಅಪ್ ಆಗಿದೆ. ಹಾಗೆ ಸ್ಮಾಲ್ ಕ್ಯಾಪ್ 250 0.2% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ಲೈಟ್ಲಿ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಕಂಪೇರ್ ಟು ಲಾರ್ಜ್ ಅಂಡ್ ಸ್ಮಾಲ್ ಕ್ಯಾಪ್. ಮಿಡ್ ಕ್ಯಾಪ್ ಅಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ಸ್ಮಾಲ್ ಕ್ಯಾಪ್ 50 ಮಾತ್ರ 0.7% ಅಪ್ ಆಗಿದೆ. ಇನ್ನು ಉಳಿದ ಎರಡು ಇಂಡೈಸಸ್ ಬಿಲೋ 0.5% ಅಲ್ಲಿ ಎಂಡಿಂಗ್ ಅನ್ನ ಕೊಟ್ಟಿದೆ. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.14% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಇವತ್ತು ಎಲ್ಲ ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅದೇ ಒಂದು ಒಳ್ಳೆ ಸುದ್ದಿ ಅಂತ ಹೇಳ್ಬೋದು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ಇವತ್ತು ನೋಡಬಹುದು ನಿಫ್ಟಿ ಆಟೋ 0.93% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದ್ರ ಬಗ್ಗೆ ಒಂದು ಸುದ್ದಿಯನ್ನ ನಾನು ನೆನ್ನೆ ಕವರ್ ಮಾಡಿದೆ. ಎಸ್ಪೆಷಲಿ ಟ್ರೇಡ್ ಡೀಲ್ ಆಗುತ್ತೆ ಅಂದ್ರೆ ಯುರೋಪಿಯನ್ ಯೂನಿಯನ್ ಜೊತೆ ಯುರೋಪ್ ಇಂದ ಹಲವು ಕಾರ್ಗಳು ಭಾರತಕ್ಕೆ ಸಪ್ಲೈ ಆಗುತ್ತೆ. ಹಾಗಾಗಿ ಅಲ್ಲಿ ಏನೀಗ 50% 100% ಟ್ಯಾರಿಫ್ ಇದೆ. ಅದು ಗ್ರಾಜುಯಲಿ ರೆಡ್ಯೂಸ್ ಆಗುವಂತ ಒಪ್ಪಂದಗಳಾಗುತ್ತೆ. ಒಂದೇ ಸಲ ರೆಡ್ಯೂಸ್ ಆಗಲ್ಲ, ಬಟ್ ಗ್ರಾಜುಯಲಿ. ಹಾಗಾಗಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ವಾಚ್ ಮಾಡಿ ಅಂತ ಹೇಳಿದ್ದೆ. ಸ್ವಲ್ಪ ಪ್ರೆಷರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. 0.93% ಡೌನ್ ಇದೆ ಪರ್ಫಾರ್ಮೆನ್ಸ್. ಇನ್ನು ನಿಫ್ಟಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 1.25% ಪಾಸಿಟಿವ್ ಇದೆ. ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. 0.88% ಪಾಸಿಟಿವ್ ಇದೆ. FMCG ಡೌನ್ ಇದೆ 0.6% ಇವತ್ತು. IT ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 0.86% ಪಾಸಿಟಿವ್ ಇದೆ. ಮೀಡಿಯಾ 1.44% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೆಟಲ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೆಟಲ್ ಅಂಡ್ IT ಸೆಕ್ಟರ್ ಸ್ವಲ್ಪ ಸ್ಟ್ರೆಂತ್ ಕಾಣ್ತಿದೆ ಅನ್ನುವಂತ ಮಾಹಿತಿಯನ್ನ ನಾನು ಕೊಟ್ಟಿದೆ. ಆಸ್ ಪರ್ RRG ರಿಲೇಟಿವ್ ರೊಟೇಷನ್ ಗ್ರಾಫ್ ಮೆಟಲ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು. 3.07% ಅಪ್ ಆಗಿದೆ. ಹಾಗೆ ಫಾರ್ಮಾದಲ್ಲಿ 0.3% ಅಪ್ ಆಗಿದೆ. PSU ಬ್ಯಾಂಕ್ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. 1.76% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರಿಯಾಲಿಟಿ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. ಲಾಸ್ಟ್ ವೀಕ್ ತುಂಬಾನೇ ಪ್ರೆಷರ್ ಅಲ್ಲಿ ಇತ್ತು. ಇವತ್ತು 0.4% ಅಪ್ ಆಗಿದೆ. ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇವತ್ತು 1% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಹೆಲ್ತ್ ಕೇರ್ ಫ್ಲಾಟ್ ಇದೆ
0.04% ನೆಗೆಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ 0.59% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.62% ಅಪ್ ಆಗಿದೆ. ಅಂದ್ರೆ ಇವತ್ತು ಕೆಲವು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದು, ಕೆಲವು ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದು. ಸ್ವಲ್ಪ ಜಾಸ್ತಿ ಅಂಡರ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ನಿಫ್ಟಿ ಆಟೋ ಅಂತಾನೆ ಹೇಳ್ಬೋದು. 1.5% ಗಿಂತ ಜಾಸ್ತಿನೇ ಡೌನ್ ಇತ್ತು. ಬಟ್ ಆನಂತರ ಕೊನೆ ಹಂತದಲ್ಲಿ ಒಂದಷ್ಟು ರಿಕವರ್ ಆಗಿದೆ. ಹಾಗಾಗಿ ಬಿಲೋ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಮೀಡಿಯಾ ಕೂಡ ನಿಯರ್ಲಿ 1.5% ಡೌನ್ ಇದೆ. ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಮೆಟಲ್ ಹಾಗೂ PSU ಬ್ಯಾಂಕ್ಗಳು, ಇವನ್ ನಿಫ್ಟಿ ಬ್ಯಾಂಕ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದೆ. ಇವತ್ತು ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕೆಲವು ಸೆಕ್ಟರ್ಸ್ ಅನ್ನ ಹೊರತುಪಡಿಸಿದ್ರೆ ಬಹುಶಃ ನಿಮ್ಮ ಪೋರ್ಟ್ಫೋಲಿಯೋಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಚಾನ್ಸಸ್ ಜಾಸ್ತಿ ಇದೆ ಇವತ್ತು. ಬಟ್ ಲಾಸ್ಟ್ ವೀಕ್ ನ ರಿಕವರಿ ಖಂಡಿತ ಇನ್ನೂ ಸಾಧ್ಯ ಆಗಿಲ್ಲ. ಬಟ್ ಇವತ್ತಲ್ಲ ನಾಳೆ ಸಾಧ್ಯ ಆಗುತ್ತೆ. ವಿ ಹ್ಯಾವ್ ಟು ವೈಟ್ ಫಾರ್ ದಟ್. ಹಾಗೆ ಇವತ್ತಿನ ಈ ರೀತಿಯ ಪರ್ಫಾರ್ಮೆನ್ಸ್ ಗೆ ಏನಾದ್ರೂ ಕಾಂಟ್ರಿಬ್ಯೂಷನ್ಸ್ ಇದೆಯಾ? ಮೊದಲಿಗೆ ಯುರೋಪಿಯನ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದೇವೆ ಅಂತ ನೋಡಿದ್ರೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಏನು ಧಮಾಕ ಅನ್ನೋ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ, ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದೇವೆ. ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಅಂದ್ರೆ ಗ್ಲೋಬಲ್ ಕ್ಯೂಸ್ ಇವತ್ತು ಚೆನ್ನಾಗಿದೆ. ಜೊತೆಗೆ ಇವತ್ತಿನ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಅಥವಾ ಕೊನೆ ಹಂತದಲ್ಲಿ ಅಪ್ ಆಗ್ಲಿಕ್ಕೆ ಕಾರಣಗಳು ಅಂತಂದ್ರೆ ಎಸ್ಪೆಷಲಿ EU ಜೊತೆಗಿನ ಟ್ರೇಡ್ ಡೀಲ್, ಜೊತೆಗೆ ಅಮೆರಿಕದ ಜೊತೆ ಕೂಡ ಟ್ರೇಡ್ ಡೀಲ್ ಆಗಬಹುದು ಸದ್ಯದಲ್ಲೇ ಅನ್ನುವಂತ ಹೋಪ್ಸ್ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಸ್ಕಾಟ್ ಬೆಸೆಂಟ್ ಅವರ ಸ್ಟೇಟ್ಮೆಂಟ್ ನ ನಂತರ, ಜೊತೆಗೆ ಈಗ ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ಡೀಲ್ ಆದ್ಮೇಲೆ ಬಹುಶಃ ಅಮೆರಿಕ ಕೂಡ ಏನಾದ್ರೂ ಪ್ರಯತ್ನಗಳನ್ನ ಮಾಡುತ್ತಾ ಸೀರಿಯಸ್ ಆಗಿ, ಅಥವಾ ಇದೇ ರೀತಿ ಉದ್ದಟತನ ಮುಂದುವರಿಯುತ್ತಾ ಗೊತ್ತಿಲ್ಲ. ಬಟ್ ಹೋಪ್ಸ್ ಇದೆ. ಹಾಗಾಗಿ ಅದೊಂದಷ್ಟು ಸೆಂಟಿಮೆಂಟ್ ಅನ್ನ ಇವತ್ತು ತೋರಿಸಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಮಾರ್ಕೆಟ್ ಅಪ್ ಆಗಿದೆ. ನೋಡೋಣ, ತುಂಬಾ ಜನ ಕಮೆಂಟ್ ಮಾಡ್ತೀರಿ ಇವತ್ತು ಅಪ್ ಆಗಿದೆ ಬಿಡಿ ಸರ್, ನಾಳೆ 1% ಡೌನ್ ಆಗುತ್ತೆ ಅಂತ. ನಾವು ಹೋಪ್ ಇಟ್ಕೊಳ್ಬೇಕು, ಹೋಪ್ಲೆಸ್ ಆಗಬಾರ್ದು. ಮನುಷ್ಯನ ಜೀವನ ನಿಂತಿರೋದೇ ಹೋಪ್ಸ್ ಮೇಲೆ. ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನೇ ಮುಂದುವರಿಸಬೇಕು ಅಷ್ಟೇ. ನೋಡೋಣ ನಾಳೆ ಏನಾಗುತ್ತೆ ನಾಳೆಗೆ, ಅದಕ್ಕೆ ಯಾಕೆ ಇವತ್ತು ತಲೆ ಕೆಡಿಸ್ಕೊಳ್ಬೇಕು ಅಲ್ವಾ? ಲೆಟ್ಸ್ ಸಿ ಟುಮಾರೋ ವಾಟ್ ಹ್ಯಾಪನ್ಸ್. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ABB ಇಂಡಿಯಾ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ತನ್ನ ರೋಬೋಟಿಕ್ಸ್ ಬಿಸ್ನೆಸ್ ಅನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಕೊಟ್ಟಿದ್ದಾರೆ. ತನ್ನ ಒಂದು ಸಬ್ಸಿಡಿಯರಿಗೆ ಇದನ್ನ ಮಾರಾಟ ಮಾಡ್ತಿದೆ. ಬೇರೆ ಯಾರಿಗೂ ಮಾರಾಟ ಮಾಡ್ತಿಲ್ಲ, ತನ್ನದೇ ಆದ ಸಬ್ಸಿಡಿಯರಿಗೆ ಮಾರಾಟ ಮಾಡ್ತಾ ಇದೆ. INRBTಗೆ 1568 ಕೋಟಿಗೆ ತನ್ನ ರೋಬೋಟಿಕ್ಸ್ ಬಿಸ್ನೆಸ್ ಅನ್ನ ಮಾರಾಟ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಮಾರ್ಚ್ 2026 ಅಷ್ಟರಲ್ಲಿ ಈ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡುವಂತ ನಿರ್ಧಾರವನ್ನು ಕೂಡ ಅನೌನ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಅದೇ ಸುದ್ದಿ ಕಾರಣಕ್ಕೆ ಅಂತ ಏನಲ್ಲ, ಮಾರ್ಕೆಟ್ ಅಲ್ಲೂ ಕೂಡ ಇವತ್ತು ಸೆಂಟಿಮೆಂಟ್ ಚೆನ್ನಾಗಿತ್ತು. 1.7% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ABB ಇಂಡಿಯಾದಲ್ಲಿ. ನಂತರ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಅಸೋಸಿಯೇಟೆಡ್ ಪವರ್ ಸ್ಟ್ರಕ್ಚರ್ಸ್ ಅಲ್ಲಿ 55% ಸ್ಟೇಕ್ ಅನ್ನು ಅಕ್ವೈರ್ ಮಾಡುವಂತಹ ನಿರ್ಧಾರವನ್ನು ಅನೌನ್ಸ್ ಮಾಡಿದೆ. ಸುಮಾರು 1225 ಕೋಟಿಗೆ ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನಿಯರ್ಲಿ 2.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್. ನಂತರ ವಿಷ್ಣು ಪ್ರಕಾಶ್ ಆರ್ ಪುಂಗ್ಲಿಯಾ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಸಿಲ್ಚಾರ್ ವಾಟರ್ ಸಪ್ಲೈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದೆ. ಅಂಡರ್ ಅಮೃತ್ ಮಿಷನ್ ಈ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿದೆ. ಸುಮಾರು 177 ಕೋಟಿ ಕಾಸ್ಟ್ ನ ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟ್ ಕಂಪ್ಲೀಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಲಿಲ್ಲ. ಇದು 2% ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ವಿಷ್ಣು ಪ್ರಕಾಶ್ ಆರ್ ಪುಂಗ್ಲಿಯಾ ಇವತ್ತು. ನಂತರ ರೈಟ್ಸ್ ಲಿಮಿಟೆಡ್ ಗೆ ಒಂದು ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂತು. ಈ ಸುದ್ದಿಯನ್ನು ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ವಾಟ್ಸ್ಆಪ್ ಚಾನಲ್ ಅಲ್ಲಿ ಜಾಯ್ನ್ ಆಗಿರೋರಿಗೆ ಗೊತ್ತಿರುತ್ತೆ. ಕಂಪನಿಗೆ $20 ಮಿಲಿಯನ್ ಆರ್ಡರ್ ಸಿಕ್ಕಿದೆ. ಮೊಜಾಂಬಿಕ್ ಇಂದ ಸಿಕ್ಕಿರುವಂತಹ ಆರ್ಡರ್, ಎಕ್ಸ್ಪೋರ್ಟ್ ಆರ್ಡರ್ ಅಥವಾ ಇಂಟರ್ನ್ಯಾಷನಲ್ ಆರ್ಡರ್, ಎಕ್ಸ್ಪೋರ್ಟ್ ಅಂತಲ್ಲ ಇಂಟರ್ನ್ಯಾಷನಲ್ ಆರ್ಡರ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಿಯರ್ಲಿ 1% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ರೈಟ್ಸ್ ಲಿಮಿಟೆಡ್ ಅಲ್ಲಿ. ಹಾಗೆ ನೀವಿನ್ನು ಏನಾದ್ರೂ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಬಂದ್ರೆ ಇಲ್ಲಿ 3 more ಲಿಂಕ್ಸ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಚಾನಲ್ ಲಿಂಕ್ ಸಿಗುತ್ತೆ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದ್ರೆ ನೋಡಬಹುದು ವಾಟ್ಸ್ಆಪ್ ಚಾನಲ್ ಲಿಂಕ್ ಇಲ್ಲಿದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. ಡ್ಯೂರಿಂಗ್ ಮಾರ್ಕೆಟ್ ಅಲ್ಲಿ ಒಂದಷ್ಟು ಅಪ್ಡೇಟ್ ಗಳನ್ನ ಕೊಡ್ತಾ ಇರ್ತೀವಿ. ಇನ್ನು ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿತ್ತು. ಇದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಕಂಪನಿಗೆ 27 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸ್ಟಾಕ್ ಅಲ್ಲೂ ಕೂಡ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು. ನಂತರ ಮೆಡಿಕೋರ್ ರೆಮಿಡೀಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು. ಈ ಕಂಪನಿ ಕೂಡ ಒಂದು ಆರ್ಡರ್ ಅನ್ನ ಪಡ್ಕೊಂಡಿದೆ. ಉತ್ತರ ಪ್ರದೇಶದಿಂದ 37 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಬಟ್ ಸ್ಟಾಕ್ ಅಲ್ಲಿ ಏನದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ. 3% ಡೌನ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಶೆಲ್ಟರ್ ಫಾರ್ಮಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು. ಕಾರಣ ಕಂಪನಿ $1 ಲಕ್ಷ ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು ಇವತ್ತು. ನಂತರ ದೇವ್ IT ಕೂಡ ಸುದ್ದಿಯಲ್ಲಿತ್ತು. ಈ ಕಂಪನಿ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಬಟ್ ಸಣ್ಣ ಆರ್ಡರ್ ನೋಡಬಹುದು. 3.18 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಓಪನ್ ಮಾಡಬಹುದು. ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಸಪೋರ್ಟ್ ಸರ್ವಿಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.